ಆತ್ಮೀಯರೇ, ಭೂಗೋಳಶಾಸ್ತ್ರ ವಿಷಯದ ಸಂಚಿಕೆ ಮೂರನ್ನು ಇವತ್ತು ನೋಡ್ಕೊಂಡು ಬರುವ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಯಾರೆಲ್ಲ ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ನಿಮ್ಮ ಬೆಂಬಲ ಸದಾ ಇರುತ್ತೆ ಎಂದು ನಾನು ಭಾವಿಸಿರುತ್ತೇನೆ. ಭೂಮಿಯ ಆಕಾರ. ಭೂಮಿ ಒಂದು ಅನನ್ಯಕಾಯ. ಸೌರಮಂಡಲದಲ್ಲಿಯೇ ಜೀವರಾಶಿಯನ್ನು ಪೋಷಿಸುವ ಏಕೈಕ ಗ್ರಹ ಭೂಮಿ. ಇದು ನಮ್ಮ ಮನೆ. ಇಂಥ ಕ್ಲಾಸ್ನಲ್ಲಿ ಒಂದು ಪಾಠ ಇದೆ. ಮೊದಲು ಉರಿದು ಉಂಡೆಯಾಗಿ ಹೊರಬಿದ್ದ ಭೂಮಿ ಅದು ಮೊದಲು ಅದು ಬಿಸಿ ಅನಿಲದ ಮುದ್ದೆಯಾಗಿತ್ತು. ನಂತರ ಭೂಗರ್ಭವು ಶಿಲಾಪಾಕದ ಕುಲುಮೆಯಾಯಿತು. ಭೂಮಿ ಹೊರಭಾಗ ತಂಪಾಗಿ ಗಟ್ಟಿಯಾಗಿ ರಕ್ಷಾ ಕವಚವಾಯಿತು. ಭೂಮಿ ಸುತ್ತಲೂ ಹರಡಿದ್ದ ತೇವಾಂಶದ ಮೋಡಗಳು ತಂಪಾಗಿ ಮಳೆ ಹನಿಗಳಾಗಿ ಧಾರಾಕಾರವಾದ ಮಳೆ ಸುರಿಯಿತು. ಮುಂದೆ ಅದು ಜೀವ ವಿಕಾಸದ ಮೊದಲನೇ ಹಂತವಾಯಿತು. ಭೂಮಿಗೆ ಎರಡು ರೀತಿಯ ಚಲನೆಗಳಿವೆ. ಅವುಗಳೆಂದರೆ ಒಂದು ದೈನಿಕ ಚಲನೆ, ಮತ್ತೊಂದು ವಾರ್ಷಿಕ ಚಲನೆ. ದೈನಿಕ ಚಲನೆ ಅಂದರೆ ಭೂಮಿಯು ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುತ್ತದೆ. ಇದಕ್ಕೆ ದೈನಿಕ ಚಲನೆ ಎನ್ನುವರು. 24 ಗಂಟೆಗಳು ಸೌರ ದಿನ, 23 ಗಂಟೆ 56 ನಿಮಿಷ 4.9 ಸೆಕೆಂಡ್. ಇದನ್ನು ನಾವು ನಾಕ್ಷತ್ರಿಕ ದಿನ ಅಂತ ಹೇಳ್ತೇವೆ. ಪರಿಣಾಮಗಳು. ಈ ಚಲನೆಗಳಿಂದಾಗುವ ಪರಿಣಾಮಗಳು ಏನಪ್ಪ ಅಂದರೆ ಹಗಲು ರಾತ್ರಿಗಳು ಉಂಟಾಗುತ್ತವೆ. ಸೂರ್ಯೋದಯ, ಮಧ್ಯಾಹ್ನ, ಸಾಯಂಕಾಲಗಳು ಅರಿವಾಗುತ್ತದೆ. ದಿಕ್ಕುಗಳ ಪರಿಚಯವಾಗುತ್ತದೆ. ಮಾರುತಗಳು ಉಂಟಾಗುತ್ತವೆ. ಪ್ರವಾಹಗಳು ಉಂಟಾಗುತ್ತವೆ. ಉಬ್ಬರ ಬೆಳೆತಗಳು ಉಂಟಾಗುತ್ತವೆ. ಭೂಮಿ ಆಕಾರವಾಗಿದೆ. ಇನ್ನು ವಾರ್ಷಿಕ ಚಲನೆಗೆ ಬಂದಿದ್ದೆ ಆದರೆ ಭೂಮಿ ಸೂರ್ಯನ ಬಲದಿಂದ ಎಡಕ್ಕೆ ಪ್ರದಕ್ಷಿಣೆ ಹಾಕುವುದಕ್ಕೆ ವಾರ್ಷಿಕ ಚಲನೆ ಎನ್ನುವರು. ವಾರ್ಷಿಕ ಚಲನೆ ಆಗಬೇಕಾದರೆ 365.25 ದಿನ ಬೇಕು. 4 ವರ್ಷಗಳಿಗೊಮ್ಮೆ 366 ದಿನಗಳಾಗುತ್ತವೆ. ಆಗ ಫೆಬ್ರವರಿಯಲ್ಲಿ 29 ದಿನಗಳಿರ್ತವೆ. ನಾವು ಅದನ್ನೇ ಅಧಿಕ ವರ್ಷ ಅಂತ ಕರಿತೇವೆ. ಪರಿಣಾಮಗಳು. ಹಗಲು ರಾತ್ರಿ ಅವಧಿಯಲ್ಲಿ ವ್ಯತ್ಯಾಸವಾಗುತ್ತೆ. ಋತುಗಳು ಉಂಟಾಗುತ್ತವೆ. ಬೇಸಿಗೆ ಕಾಲ, ಶರತ್ಕಾಲ, ಚಳಿಗಾಲ, ವಸಂತಕಾಲ. ಉಷ್ಣದ ವಲಯಗಳು ಉಂಟಾಗುತ್ತವೆ. ಈಗ ಭೂಮಿ ನೋಡ್ಕೊಂಬರೋದಾದರೆ ಇದು ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ. ಭೂಮಿಯನ್ನು ಉಳಿದು ಮಾನವರು ನಡೆದಾಡುವ ಏಕೈಕ ಆಕಾಶಕಾಯವೆಂದರೆ ಚಂದ್ರ. ಚಂದ್ರನನ್ನು ತಲುಪಿದ ಮೊದಲ ಮಾನವ ರಹಿತ ಗಗನ ನೌಕೆ ಎಂದರೆ ರಷ್ಯಾದ ಲೂನಾ ಕಾರ್ಯಕ್ರಮ ನೌಕೆ. ಲೂನಾ 1 ಭೂಮಿಯ ಗುರುತ್ವದಿಂದ ಮುಕ್ತಿ ಪಡೆದು ಚಂದ್ರನ ಬಳಿ ಹಾರಿ ಹೋದ ಮೊಟ್ಟ ಮೊದಲ ಮಾನವ ನಿರ್ಮಿತ ವಸ್ತು. ಲೂನಾ 9 ಚಂದ್ರನ ಮೇಲ್ಮೈ ತಲುಪಿದ ಮೊಟ್ಟ ಮೊದಲ ಮಾನವ ನಿರ್ಮಿತ ವಸ್ತು. ಸಾಮಾನ್ಯವಾಗಿ ಮರೆಯಾಗಿರುವ ಚಂದ್ರನ ಹಿಮ್ಮುಖವನ್ನು ಲೂನಾ 3 ಚಿತ್ರೀಕರಿಸಿತು. ಈ 3 ಘಟನೆಗಳು 1959ರಲ್ಲಿ ನಡೆದವು. ಚಂದ್ರನ ಮೇಲೆ ನಿಧಾನವಾಗಿ ಇಳಿದು ಪ್ರಪ್ರಥಮ ನೌಕೆ ಲೂನಾ 9. ಚಂದ್ರನನ್ನು ಪರಿಭ್ರಮಿಸಿದ ಪ್ರಪ್ರಥಮ ಮಾನವರಹಿತ ನೌಕೆ ಲೂನಾ 10. ಇವೆರಡು 1966ರಲ್ಲಿ ನಡೆದವು. ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಪೋಲೋ ಕಾರ್ಯಕ್ರಮದ ಭಾಗವಾಗಿ ಚಂದ್ರನತ್ತ ಮೊದಲ ಬಾರಿಗೆ ಮತ್ತು ಏಕಮಾತ್ರ ಮಾನವ ಸಹಿತ ಯಾನವು ಯಶಸ್ವಿಯಾಗಿ ಪೂರ್ಣಗೊಂಡಿತು. ಚಂದ್ರನನ್ನು ಪರಿಭ್ರಮಿಸಿದ ಮೊದಲ ಮಾನವ ಸಹಿತ ಯಾನವಾದ ಅಪೋಲೋ 1968ರಲ್ಲಿ ಚಂದ್ರನ ಮೇಲೆ ಮಾನವರನ್ನು ತಲುಪಿದ ಅಪೋಲೋ 11 1969ರಲ್ಲಿ ಪೂರ್ಣಗೊಂಡವು. ಕ್ಷುದ್ರ ಗ್ರಹಗಳು. ನಕ್ಷತ್ರಾಕೃತಿಯ ಸಣ್ಣ ಗ್ರಹ. ಮಂಗಳ ಹಾಗೂ ಗುರುಗ್ರಹಗಳ ನಡುವಣ ಅಂತರದಲ್ಲಿ ಅಸಂಖ್ಯಾತ ಕ್ಷುದ್ರ ಗ್ರಹಗಳಿವೆ. ಖಗೋಳ ವಿಜ್ಞಾನಿಗಳು ಸುಮಾರು 2000ದಷ್ಟು ಗುರುತಿಸಿದ್ದಾರೆ. ಗುರುತಿಸಲಾಗದ ಇನ್ನು ಸಾವಿರಾರು ಇರಬಹುದು. ಯಾವುದೇ ದುಂಡಾದ ಅಥವಾ ಅಂದಾಜಿನಂತೆ ಗೋಲಾಕೃತಿಯ ವಸ್ತು. ಆಧುನಿಕವಾಗಿ ಹೇಳುವುದಾದರೆ ವಿಶ್ವದ ಉಬ್ಬು, ಛಾಯ, ಗ್ಲೋಬು ಎಂಬ ಪದವು ಲ್ಯಾಟಿನ್ ಪದೆಯ ಗ್ಲೋಬಸ್ ಇಂದ ಬಂದಿದೆ. ಇದರರ್ಥ ಸುತ್ತಿನಲ್ಲಿ ಸಮೂಹ ಅಥವಾ ಗೋಳ. ಇದರ ಅರ್ಥ
ಕೆಲವು ಭೂಮಂಡಲದ ಗೋಳಗಳು ಭೂಮಿಯ ಮೇಲ್ಮೈ ಮೇಲಿನ ಪರ್ವತಗಳು ಮತ್ತು ಇತರ ಲಕ್ಷಣಗಳು ತೋರಿಸಲು ಬಳಸಲಾಗುತ್ತದೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ, ಜೈ ಚಾಮುಂಡೇಶ್ವರಿ, ಜೈ ಭುವನೇಶ್ವರಿ. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.